ಯೂಟ್ಯೂಬ್ ನೋಡಿ ಮಾಡಿ ಮಿಶಲ್ ಯೂಟ್ಯೂಬ್ ಹೆಂಗ ಸರ ಜಾಗ ನಮಸ್ಕಾರ, ಮುಂಗಾರು ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಮತ್ತೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಒಂದು ಹೊಸ ಜನರನ್ನ, ಹೊಸ ಮದುಮಗಳನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಮಾಡಿರುವಾಗ ಅವಳ ಮದುವೆಗೆ ಬರೀ ಒಂದು 10-15 ದಿನ ಇತ್ತಷ್ಟೇ. ಇವಾಗ ಮದುವೆಯಾಗಿ ಬ್ಯಾಂಗ್ಳೂರಲ್ಲಿದ್ದಾಳೆ, ಭವಿಷ್ಯ ಅಂತ ಹೇಳಿ. ಸೊ ಅವಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಶರಳಿ ಅಂತ ಹೇಳಿ ಇನ್ನೊಬ್ಳು ನನ್ನ ಫ್ರೆಂಡ್ ಇದ್ದಾಳೆ. ಹಾಗೆ ನಾನು ಭಾಗ್ಯ, ಶರಳಿ, ಬಿಸು ಮತ್ತು ಭವಿಷ್ಯ ಇಷ್ಟು ಜನ ನಾವು ಬಿಸು ಮನೆಯಲ್ಲಿ ಇದ್ವಿ. ಹಾಗೆ ಬಿಸು ನಮಗೋಸ್ಕರ ಒಂದು ಸಣ್ಣ ಗೆಟ್ ಟುಗೆದರನ್ನು ಪ್ಲ್ಯಾನ್ ಮಾಡಿದ್ಲು. ಹಾಗೆ ಕಬಾಬ್, ಕೋಳಿ ರೊಟ್ಟಿ ಮತ್ತು ಹೀಗೆ ಸಣ್ಣದೆಲ್ಲ ನಾವು ಪ್ಲ್ಯಾನ್ ಮಾಡಿದ್ವಿ. ಹಾಗೆ ನಾವು ಒಂದು ದಿನ ಬಿಸು ಮನೆಯಲ್ಲಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ನಾನು ಅವರನ್ನು ನಮ್ಮ ಮನೆಗೆ ಕರೆದಿದ್ದೆ. ಹಾಗೆ ನಮ್ಮ ಮನೆಯಲ್ಲಿ ಅವರಿಗೆ ಊಟ ಇತ್ತು. ಹಾಗಾಗಿ ಇವತ್ತಿನ ವ್ಲಾಗ್ ಏನಿದೆ ಅದು 2-3 ದಿನದ ವ್ಲಾಗನ್ನು ಮಿಕ್ಸ್ ಮಾಡಿ ನಾನು ಇವತ್ತಿನ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸುಮಾರು ದಿನ ಆಯಿತು ವ್ಲಾಗ್ಸ್ ಅಪ್ಲೋಡ್ ಮಾಡದೆ. ನನಗೆ ಕೆಲವು ಬೇರೆ ಕೆಲಸಗಳಲ್ಲಿ ನಾನು ಬ್ಯುಸಿ ಇದ್ದಿದ್ದರಿಂದ ನನಗೆ ಸ್ವಲ್ಪ ಇದಕ್ಕೆ ಟೈಮ್ ಕೊಡಲಿಕ್ಕೆ ಆಗಲಿಲ್ಲ. ಆದರೆ ನಾನು ಕನ್ಸಿಸ್ಟೆಂಟ್ ಆಗಿರಲಿಕ್ಕೆ ಟ್ರೈ ಮಾಡ್ತೆ. ಹೋಗಿ ಇವತ್ತಿನ ವ್ಲಾಗನ್ನು ನೋಡ್ಕೊಂಬನ್ನಿ. ಇದು ನೀವೇನು ನೋಡ್ತಾ ಇದ್ರೆ ಇದು ಬಿಸು ಮನೆ. ಹಾಗಾಗಿ ನಾವು ಬಿಸು ಮನೆಯಲ್ಲಿದ್ವಿ. ನಾನು ಈಗಾಗಲೇ ಹೇಳಿದಾಗೆ ಇಲ್ಲಿ ಪರ್ಪಲ್ ಟಿ ಶರ್ಟಲ್ಲಿರೋದು ಭವಿಷ್ಯ, ವೈಟ್ ಟಾಪಲ್ಲಿರೋದು ಶರಳಿ, ಆಮೇಲೆ ಸೌಮ್ಯ, ಆಮೇಲೆ ನಾನು. ಇಲ್ಲಿ ಇವರು ಯಾಕೆ ಇಷ್ಟೊಂದು ನಗ್ತಾ ಇದ್ದಾರೆ ಅಂತ ಹೇಳಿದರೆ, ಆ ಸೀನನ್ನು ನನಗೆ ರೆಕಾರ್ಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಅಂದರೆ ನನಗೆ ಸೌಮ್ಯ ಹೇಳಿದ ಮೇಲೆ ಅದು ರಿಯಲೈಸ್ ಆಗಿತ್ತು. ಶರಳಿ ಏನಿದ್ದಾಳೆ, ಅವಳು ನಾಯಿ ಮರಿಯನ್ನು ಖಾಲಿ ಸಿಲಿಂಡರ್ಗೆ ಕಟ್ಟಿದ್ಲು. ಆ ನಾಯಿ ಏನು ಮಾಡಿತು ಅಂತ ಹೇಳಿದರೆ, ಆ ಖಾಲಿ ಸಿಲಿಂಡರನ್ನ ಎಳ್ಕೊಂಡು ಹೋಗ್ತಾ ಇತ್ತು. ಆಗ ನಿಜವಾಗಿ ಎಲ್ಲರೂ ಏನು ಮಾಡ್ತಾರೆ, ಸಿಲಿಂಡರ್ನ ಬೇರೆ ಕಡೆ ಇಟ್ಟು ನಾಯಿಯನ್ನು ಬೇರೆ ಕಡೆ ಕಟ್ತಾರಲ್ಲ. ಆದರೆ ಶರಳಿ ಹಾಗೆ ಮಾಡಲಿಲ್ಲ. ನಾಯಿ ಹಾಗೆ ಕಟ್ಟಿತ್ತು, ಆದರೆ ಖಾಲಿ ಸಿಲಿಂಡರನ್ನು ಎತ್ಕೊಂಡು ಇವಳು ಬರ್ತಾ ಇದ್ದಾಳೆ. ನಾಯಿ ಅವಳ ಹಿಂದೆನೇ ಬರ್ತಾ ಇತ್ತು. ಅದು ಒಂದು ಕತೆ ಆಗಿತ್ತು ಅಲ್ಲಿ. ಹಾಗಾಗಿ ನನಗೆ ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಅದನ್ನೇ ಎಣಿಸಿ ಇಲ್ಲಿ ಇವರೆಲ್ಲ ನಗ್ತಾ ಇದ್ದಾರೆ. ನಾಯಿ ಬೂರ್ಂದ ಅಂಡೆಲ್ಲ ಬೂರ್ಂದ ಅಂಡೆ ಸರ್ತಿ ಬೋಲು ಅಂಡೆ ಅಂತ ಬಂದಿರ ಅಂಡೆ ತುಂಬೋದು ಇಡವೈತಲು ನಾಯಿ ಅಲ್ಲ ಬಿಡೋಡು ಆಂಡೆ ಬರಲಿ ಯಾನಿ ಕಿನ್ನಿನ ಅಂಡೆ ಕಟ್ಟಿದ್ರೆ ಬನ್ನಿ ಹಾಲ್ಕೆಂಡಲ್ಲಿ ಚಿನ್ನಿನ ಅಂಡೆ ಕಟ್ಟಿ ಕಿನ್ನಿನ ಅಂಡೆ ಕಟ್ಟಕ್ಕೆ ಚಿಕನ್ ಕರಿ ಎಲ್ಲ ಮೊಬೈಲ್ ಕರಿ ಸುಕ್ಕ ಸಾಂಬಾರ್ ಕರಿ ಕರಿ ಕರಿಯಾ ಕರಿ ಬೈ ಬೈ ಶಾಲಿನ ಬೈಗೆ ಶಾಲಿ ಮಾಡ್ತೀನಿ ನೋಡಿ ಏರಿಯಾ ಅಲ್ಲಡೆ ಬಾಡಿ ಹೋಗ್ಬೇಕು ಸಾಕಾಗ್ತಿತ್ತು ಚಿಕನ್ ಸುಕ್ಕ ಆತನೆ ಕಡಿ ಕೋಲ್ಡ್ ಪ್ರಭಾವ ಅಂಡೆ ನಾ ಇಲ್ಲ ಗ್ಯಾಸ್ ರೊಟ್ಟಿ ಬರ್ತಂದ್ರೆ ಜಗಡಿ ದಿವಸ ಯಾರು ನಾಯಿ ಬರ್ಬಿಟ್ಟು ಗ್ಯಾಸ್ ಬರ್ತದೆ ನಾಯಿಲ್ಲ ಬರೋದಿಲ್ಲ ಬಾಸ್ಕೆಟ್ ಇಡಬಾರ್ದು ನೀನು ಪಿದೆ ಬಾಸ್ಕೆಟ್ ಹೌದು ಅದು ನೆಕ್ಕು ತರಲೆ ಬಾಯಿ. ಕಬಾಬ್ ಮಸಾಲ ಸಾಕಾಗ್ಲಿಲ್ಲ, ಅದಕ್ಕೆ ಇನ್ನೊಂದ್ಸಲ ಹಾಕ್ತಿದ್ದಾನೆ ಸ್ವಲ್ಪ. ಹಾಕಿ ಮಿಕ್ಸ್ ಮಾಡಿ. ರೆಸಿಪಿ ಕೇಳಿದ್ರೆ ಕೊಡ್ತೀರಾ? ಈಸಿ ಕಬಾಬ್ ಮಾಡ್ಲಿಕ್ಕೆ ಎಲ್ಲದಕ್ಕೆ ಗೊತ್ತುಂಟಲ್ಲ. ಈಗ ಯೂಟ್ಯೂಬ್ ಉಂಟು, ಯೂಟ್ಯೂಬ್ ನೋಡಿ ಮಾಡಿ. ಮಿಶಲ್ನ ಯೂಟ್ಯೂಬ್ ಇದು ಮಸಾಲ ಯೂಸ್ ಮಾಡಿ ಮಾಡುದು ಕಬಾಬ್.
ಇಲ್ಲ ನಾಡೋಡು ಓದೋದು ಉಂಟು ಈ ಹೈಲೈಟ್ ಅಪ್ಪ ಮೀರ್ ಮಲೆ ಅಲ್ಲಿ ತೆಂಗದ್ಗುಲ ದೂಲುಗೆ ನೀರು ಓಲ್ಲೇರಿಯ ಮಕ್ಕಳು ಬನ್ನಿ ಯಾಯಿಪುರ ಪುಂಡಿ ಕಂಟೆಂಟ್ ಓಡೆ ಅಡುಗೆ ಬರ್ಪೇಳೆ ಅಡುಗೆ ಬರ್ಪೆ ಚಿನ್ನಿ ಪಮ್ಮೆ ಪಾಮ್ ಟ್ರೀಯಾ ಈ ವ್ಲಾಗ್ ಏನಿದೆ ಇದು ಆಲ್ಮೋಸ್ಟ್ ತುಳುವಲ್ಲಿದೆ ಅಂದರೆ ನನ್ನ ಫ್ರೆಂಡ್ಸ್ ಏನಿದ್ದಾರೆ ಈ ವಿಡಿಯೋದಲ್ಲಿ ಇವರೆಲ್ಲ ತುಳು ಮಾತಾಡೋದು, ಹಾಗೆ ನಾವು ಸಹ ತುಳು ಮಾತಾಡೋದು. ನಮ್ಮದು ಇಲ್ಲಿ ರೀಜನಲ್ ಎಲ್ಲರೂ ಇರೋದು ತುಳು ಮಾತಾಡೋರು. ಹಾಗೆ ತುಳುವಲ್ಲೇ ಈ ವಿಡಿಯೋ ರೆಕಾರ್ಡ್ ಆಗಿದೆ. ನಿಮಗೆ ಕೆಲವರಿಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತಾದಮೇಲೆ ನಾವೆಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಸ್ವಲ್ಪ ತೆಗೆದು ಇಲ್ಲಿ ನೋಡಿ ಊಟಕ್ಕೆ ಇಟ್ಟಿದ್ದಾರೆ. ಕೋರಿ ರೊಟ್ಟಿ, ಕಬಾಬ್, ಆಮೇಲೆ ರೈಸ್, ದಾಲ್ ಅದೆಲ್ಲ. ಹಾಗೆ ನಾವೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದೇವೆ ರಾತ್ರಿ ಹೊತ್ತಿದ್ದು. ಕಬಾಬ್ ಬೇಕೇ? ಕಬಾಬು ನಾನು ತಿಂದು ನಿನಗೆ ಕೊಡಲ್ಲ, ನೀನು ತಿಂದು ನನಗೆ ಕೊಡಿದ್ದೀಯಾ? ಮಾರ್ಲಿ ಚಿಕನ್ ಸುಕ್ಕ ಸಹ ಇತ್ತು. ಇದು ಕಬಾಬ್ ಬಿಸಿ ಮಾಡಿದ್ದು ಸೂಪರ್ ಆಗಿತ್ತು ಮಾತ್ರ. ಇದು ಭವಿಷ್ಯನ ನಾವು ಪಮ್ಮಿ ಅಂತ ಹೇಳಿ ಕರೆಯೋದಾಯ್ತಾ. ಹಾಗಾಗಿ ಅವಳು ಬರ್ತಾ ಇದ್ದಂಥ ವೀಡಿಯೋನ ಸೌಮ್ಯ ರೆಕಾರ್ಡ್ ಮಾಡಿದ್ಲು, ಅದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇದು ನೆಕ್ಸ್ಟ್ ದಿನ, ಮರುದಿನ ನಾನು ಇವರನ್ನು ನಮ್ಮ ಮನೆಗೆ ಕರೆದಿದ್ದೆ. ಹಾಗಾಗಿ ನಮ್ಮ ಮನೆಯಲ್ಲಿ ಊಟಕ್ಕೆ ಇವರಿಗೆ ರೆಡಿಯಾಗಿದೆ. ಮಧ್ಯಾಹ್ನದ ಹೊತ್ತು ಇದು. ರಾತ್ರಿ ಹೊತ್ತು ನಾವೆಲ್ಲ ಬಿಸು ಮನೆಯಲ್ಲಿ ಉಳ್ಕೊಂಡಿದ್ವಿ. ಹಾಗಾಗಿ ಮಾತಾಡ್ತಾ ರಾತ್ರಿ 12 ಗಂಟೆ 1 ಗಂಟೆ ಆಗಿತ್ತು ಮಲಗುವಾಗ. ಇದು ಮರುದಿನ ನಾವು ನಮ್ಮ ಮನೆಯಲ್ಲಿ ಊಟಕ್ಕೆ ಅಂತ ಹೇಳಿ ಮಾಡಿದ್ವಿ. ಸೊ ನಮ್ಮ ಮನೆಯಲ್ಲಿ ಎಂತ ಎಲ್ಲ ಸ್ಪೆಷಲ್ ಇದೆ ಅಂತ ನೀವೇ ನೋಡಿ. ಹಲೋ ಗೈಸ್, ಯಾನಿನಿ ಬಂಗುಡೆ ಫ್ರೈ ಮಾಡಿದೆ. ಕುಂಬಳ ಸುಕ್ಕ ಪನಿಯ ಪೂರ ಬರೋಣ. ಕುಂಬಳ ಸುಕ್ಕ, ಟೊಮೆಟೊ ಸಾರು, ದಾಲ್ ಸಾರು, ರೈಸ್ ಮತ್ತು ಬಂಗುಡೆ ಫ್ರೈ. ಆನ್ ಬನ್ನಿ ನಂತು. ಕ್ಯಾಪ್ ತಂದುಬಿಡ್ಬೆ. ಒಂದು ಆನ್ ಮಾಡಿದಿನ, ಒಂದು ಅಮ್ಮ ಮಾಡಿದಿನ, ಮೀನ್ ಫ್ರೈ ಎಲ್ಲ ಕೂಡ ಇತ್ತಮ್ಮ. ಟೊಮೆಟೊ ಸಾರು ತಂದು ದಾಲ್ ಸಾರು. ಹಲೋ ಬಂದಾಡು. ಯಾ ಬಂದು ಮಾಡ್ತೀನಿ ಇನ್ನು. ಇನ್ನೊಂದು ದೂದೆ ಬಂದಿದ್ದಾನೆ. ಜರ್ಮನ್ ಶೆಫರ್ಡ್ ಮೇಡಮ್ ಒಂದು ಬೀದಿಲ್ಲ ಇದೆಂತ ಉಪ್ಪಿಗೆ ಹಾಕಿದ್ದು ಮಾವಿನಕಾಯಿ. ಮಾವಿನಕಾಯಿಗೆ ಉಪ್ಪು ಹಾಕಿ ನೀರಲ್ಲಿ ನೀರಲ್ಲಿಟ್ಟದ್ದು. ಇದರಲ್ಲಿ ಗಾಂಧಾರಿ ಮೆಣಸಿದೆ. ಇದು ಕುಂಬಳಕಾಯಿ, ಬೂದು ಕುಂಬಳಕಾಯಿ ಸುಕ್ಕ. ಇದು ಬಂಗುಡೆ ಮೀನು ಫ್ರೈ. ಇದು ದಾಲ್ ಸಾರ್. ಇದು ರೈಸ್. ಇದು ಅಲ್ಲ ತುಲಯ
ಟ್ವಿನ್ಸ್ ಯು ವಾಂಟ್ ಇಲ್ಲಿ ನನ್ನ ಅಮ್ಮ ಏನಿದ್ದಾರೆ ಅವರು ನನ್ನ ಫ್ರೆಂಡ್ಸಿಗೆಲ್ಲ ಊಟ ಬಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ನೀರಿನ ಲೋಟ ಎಲ್ಲ ಕೊಡ್ತಾ ಇದ್ದಾರಲ್ಲ ಅವರು ನನ್ನ ಅಮ್ಮ. ನಾವು ಬಿಸುವನ್ನು ಇಲ್ಲಿ ಬ್ಲೂ ಶರ್ಟಲ್ಲಿ ಒಂದು ಹುಡುಗಿ ಕಾಣ್ತಾ ಉಂಟು ನಿಮಗೆ, ಅವಳನ್ನು ಬಿಸು ಅಂಥೇಳಿ ನಾವು ಕರೆಯೋದು. ನಿಜವಾಗಿ ಅವಳ ಹೆಸರು ಶಾಲಿನಿ ಅಂತ ಹೇಳಿ ಆಯಿತಾ. ನಾವು ಬಿಸು ಅಂತ ಹೇಳಿ ಕರೆದು ಅಭ್ಯಾಸ ಆಗಿದೆ ನಮಗೆ. ಹೀಗೆ ಎಲ್ಲ ಮಾತಾಡ್ತಾ ಊಟ ಮಾಡ್ತಾ ನಾವೆಲ್ಲ ಮಾತಾಡ್ತಾ ಇದ್ವಿ. ಇಲ್ಲಿ ನನ್ನ ಅಮ್ಮ ಕೂಡ ಜಾಯ್ನ್ ಆಗಿದ್ದಾರೆ. ಅವರಿಗೆ ಸಹ ಗಮ್ಮತ್ತಾಗ್ತದೆ ನಮ್ಮ ಜೊತೆ ಮಾತಾಡೋದು ಅದೆಲ್ಲ. ಹಾಗೆ ನೆಕ್ಸ್ಟ್ ಊಟ ಆದಮೇಲೆ ನಾನು ಭವಿಷ್ಯನಿಗೆ ಡ್ರೆಸ್ ತೋರಿಸ್ತಾ ಇದ್ದೆ. ಆದರೆ ಇವರೆಲ್ಲ ಇಲ್ಲಿ ಕೀಬೋರ್ಡಲ್ಲಿ ಫನ್ನಿ ಸೌಂಡ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಪ್ಲೇ ಮಾಡಿ ನಗ್ತಾಯಿದ್ರು. ನೋಡಿದ್ರಲ್ಲ, ಒಂದ್ಸಲ ಕೀ ಕೊಟ್ಟರೆ ಮತ್ತೆ ನಿಲ್ಲೋದಿಲ್ಲ. ಎಂತ ನಗೋದು, ಭವಿಷ್ಯ ಜಾಸ್ತಿ ನಗೋದು ಆಯ್ತಾ ಇದರಲ್ಲಿ. ಅಬ್ಬಾ, ಅವಳನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಅದು ಖಾಲಿ ಕೀಬೋರ್ಡಲ್ಲಿ ಒಂದು ಲಾಫಿಂಗ್ ಸೌಂಡ್, ನಗುವಂಥ ಒಂದು ಸೌಂಡ್ ಇತ್ತಷ್ಟೇ. ಅದನ್ನು ಎಣಿಸಿ 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 ಹಾಕ್ತಾ ಇದ್ದಾಳೆ. ನಿಲ್ಲಿಸೋದು ಸಹ ಇಲ್ಲ ಅವಳು. ಕೀ ಕೊಟ್ಟ ಗೊಂಬೆ ಥರನೇ ಆಯ್ತಾ. ಜೈ ವಿಶಾಲ್ ಕಿ ಜೈ. ಪೊಕಾಡ ಗೊಬ್ಬರ ದಿಕ್ಕಂಡ ಗೊಬ್ಬರ ದಿಕ್ಕಂಡ ದಾದಾವು ఉందేనే ప్లే మాల్పని అనిపోదు ಜನಕ್ಲೆ ಲೆಪ್ಪನು ಇಂಚೆ ಡಾನ್ಸ್ ಮಾಡ್ಬೇಕಲೆ ಫಸ್ಟ್ ಪ್ರೈಸ್. ಯಾಕೆ ಜನರೇ ಬನ್ನಿ ಜನರೇ ನೋಡಿ ಜನರೇ ಫುಲ್ ಡೀಸೆಂಟ್ ಇಂಚೆ ನಿಕುಲು ಒಂಜಿ ಬಾಟ್ಲು ಕೊರ್ನ ಡೀಸೆಂಟ್ ಕಸಂತನ ಗೊತ್ತಾಂಬುದು ಯವ್ವಾ ಯಾಪುನ ಮ್ಯೂಸಿಕ್ ಯಾರು ಅಂತಾರಲ್ಲ. ಅವ ಮಾರ್ಲಿಕ್ಕೆ ಸೈಕೋ ಇದೆ ಮದ್ಮೇಲೆ ಕಂಡನಿ ಕೇಳು ಸ್ಟೇಜ್ ಮೊತ್ತ ನಿಂಚಾಯಿ ఒక నమ్మకి దురాబి నమ్మని తోగించవంతులు మళ్ళీ తప్ప మర్తులకు లెక్కలు ఈ కేసు పాప మోసు సిన్సియర్ ట్యూన్ అంటున్నారు. ನನಗೆ ಈ ವಿಡಿಯೋ ಎಡಿಟ್ ಮಾಡುವಾಗಲೇ ನಗು ತಡಿಲಿಕ್ಕೆ ಆಗ್ತಿಲ್ಲ. ಸರಿ, ಇದು ಹೀಗೆಲ್ಲ ಮಾತಾಡಿ ಇವರೆಲ್ಲ ಕಾಮಿಡಿ ಎಲ್ಲ ಮಾಡಿ ಆಮೇಲೆ ಮನೆಗೆ ಹೋಗುವಾಗ 5:30 ಏನಾಗಿತ್ತು ಆಯಿತಾ. ಹೊರಗಡೆ ಹೋಗಿ ನೋಡ್ತೇವೆ, ಬಿಸುದ್ದು ಮಾಮಿ ಇದ್ದಾರಲ್ಲ ಅವ್ರದ್ದು ಮತ್ತು ನಮ್ಮನ್ನು ಸ್ವಲ್ಪ ಕೋಳಿ ಜಗಳ ಆಗ್ತಾಯಿತ್ತು. ನೋಡಿ ನೀವೇ.
ಕಂಟೆಂಟ್ ಹೆಂಗ ಸರ ಜಾಗ ಪೂರ ಬರ್ಪೇನೆ ದಾದಾಯಿನಿ ಅಂತ ಸೌಮ್ಯನಲ್ಲಿ ಬಿಟ್ಟು ನಾನು ಮತ್ತೆ ಪ್ರೀತಿ ಈಗ ಸೀದಾ ಮನೆಗೆ ಹೋಗುದು ಅಲ್ಲ ಪ್ರೀತಿ. ಈಗ ಮನೆಗೆ ಹೋಗುದು ಸೀದಾ. ಇವತ್ತು ಬೆಳಿಗ್ಗೆನೆ ಸ್ನಾನ ಮಾಡಿದೆ ಮನೆ, ಹಾಗೆ ಕೂದಲೆಲ್ಲ ಹೀಗೆ ಬಿಟ್ಕೊಂಡಿದ್ದೇನೆ. ಅವರೆಲ್ಲ ಇದ್ರಲ್ಲ ಮನೆಯಲ್ಲಿ, ಹಾಗೆ ಕೂದಲು ಬಾಚಿಗೆ ಸಹ ಟೈಮ್ ಇರಲಿಲ್ಲ. ನಮಗೆ ಇವತ್ತು ಸ್ಟಾರ್ ಹಣ್ಣು ಸಿಕ್ಕಿದೆ. ಎಂತ ಸಿಕ್ಕಿದೆ? ಸ್ಟಾರ್ ಬಿಸುದು ಮನೆ ಇಲ್ಲೇ ಮೇಲ್ಗಡೆನೇ ಇರುತ್ತಲ್ಲ, ಹಾಗೆ ಅವರನ್ನೆಲ್ಲ ಇಲ್ಲಿ ಬಿಟ್ಟು ನಾವು ತೋಟಕ್ಕೆ ಹೋಗಿದ್ವಿ. ತೋಟದಲ್ಲಿ ಸ್ವಲ್ಪ ಸ್ಟಾರ್ ಹಣ್ಣು ಸಿಕ್ಕಿತ್ತು, ಅದನ್ನು ಕೊಯ್ಕೊಂಡು ಬಂದು ಇಲ್ಲಿ ಸ್ವಲ್ಪ ಸ್ವೀಟ್ ಇದ್ದದನ್ನು ನಾವೆಲ್ಲ ಶೇರ್ ಮಾಡಿ ತಿಂದು, ಆಮೇಲೆ ಕಾಯಿ ಇದ್ದದನ್ನೆಲ್ಲ ನಾವು ಕಟ್ ಮಾಡಿ ಉಪ್ಪು ನೀರಿಗೆ ಹಾಕಿಟ್ಟಿದ್ದೇವೆ. ಅಂದರೆ ಅದು ಎಂತ ಪಿಕ್ಕಲ್ಲಿಗೆಲ್ಲ ಆಗ್ತದಲ್ಲ ನಮಗೆ. ಇದು ನೋಡಿ ಮಾವಿನಕಾಯಿ ನಾವು ಆಲ್ರೆಡಿ ಹಾಕಿಟ್ಟಿದ್ವಿ. ಈಗ ನಾವು ಸ್ಟಾರ್ ಫ್ರೂಟ್ ಕಾಯಿ ಇದ್ದದೇನಿದೆ ಅದನ್ನು ಉಪ್ಪು ನೀರಿಗೆ ಹಾಕಿಟ್ಟಿದ್ದೇವೆ. ಪಿಕ್ಕಲ್ಲಿಗೆ ಅಥವಾ ಹೀಗೆ ಊಟ ಮಾಡುವ ಕೆಲವೊಂದ್ಸಲ ಬೇಕಾದರೆ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳಿ. ಅದಾದಮೇಲೆ ಈ ಚಲರಿ ಪಿಲ್ಲರಿಗಳೆಲ್ಲ ನಮ್ಮ ಮನೆಯಲ್ಲಿದ್ದರು, ಹಾಗಾಗಿ ನಾವೆಲ್ಲ ಸ್ವಲ್ಪ ಡಮ್ ಶರಾಡ್ಸ್ ಅಥವಾ ಏನಾದರೂ ಬೇರೆ ಆಟ ಆಡುವ ಅಂಥೇಳಿ ನಾವಿಲ್ಲಿ ಡಮ್ ಶರಾಡ್ಸ್ ಆಟ ಆಡ್ತಾ ಇದ್ವಿ. ಅವರು ನಾವೊಂದು ಏನಾದರೂ ಗೆಸ್ ಮಾಡ್ತಾರೆ ಅವರು, ಅದನ್ನು ನಾವು ಹೇಳಬೇಕು ಎಂತ ಅಂತ ಹೇಳಿ. ಸೊ ಅದು ಆಟ ನಿಮಗೆಲ್ಲರೂ ಗೊತ್ತಿರ್ಬೋದು ಅನಿಸುತ್ತೆ, ಡಮ್ ಶರಾಡ್ಸ್. ಸೊ ನಾವು ಅದನ್ನು ಆಟ ಆಡ್ತಾ ಇದ್ದೀವಿ ಇಲ್ಲಿ. ಎಕ್ಸಾಂಪಲ್ ದು मिशन पाहिजे मोशीचे उईर मौशी वैर मुका रोसा मिशाल भाई मौशी वैर नहीं माई हां पुल्लू मौशी मुका माई आला कोण आला नाही अच्छा माई तुझी माई मेल्ली नहीं कड़े मुझे अब अब्बास वैरगे अब्बास की होटल कौन मुनगे माहिती समासम लग डकते सरी समा सरी समा कौन माई चले काले दले काहीच माई उन्हा उन्हा तुझे माई काहीच मुनगे काहीच तुझे माई कची माई अलंकार अरे मका सांग अब्बा इतने गोष्ट झाले आमका अरे मका सांग रे मका आता सांग ವೆರಿ ಗುಡ್. लंबो लंबो ಹಾಂ आशीर्वाद आधी खाली रे तोड़ा लूंगा तू ಹೆಂಗೆ ಸಿಗರು चिंता काले बनाओ ಇವತ್ತಿನ ವ್ಲಾಗನ್ನು ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೇನೆ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ನಮಸ್ತೆ.